ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೆಲ್ಕಮ್ ಟು ಆರ್ಯ ವೈಶ್ಯ ವೆಜ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಟೊಮೊಟೊ ರೈಸ್ ಬಾತನ್ನು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ. ತುಂಬಾ ಸುಲಭ. ಅನ್ನ ಮಾಡಿ ಇಟ್ಕೊಂಡಿದ್ರೆ 5 ನಿಮಿಷದಲ್ಲಿ ಟೊಮೊಟೊ ಬಾತು ರೆಡಿ ಆಗೋಗುತ್ತೆ. ಇವಾಗ ಹೇಗೆ ಮಾಡೋದು, ಅದಕ್ಕೆ ಏನೇನು ಪದಾರ್ಥ ಹಾಕಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಲೆ ಮೇಲೆ ಬಾಣಲಿ ಇಡೋಣ. ಒಲೆ ಮೇಲೆ ಬಾಣಲಿಟ್ಟು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡೋಣ. ಬಿಸಿ ಆಗಿದ್ದಾದಮೇಲೆ ಎಣ್ಣೆ ಒಂದು 3 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಸಾಸಿವೆ ಕಾಳನ್ನು ಹಾಕೋಣ. ಸಾಸಿವೆ ಕಾಳು ಹಾಕಿ ಅದು ಪಟ ಅಂತ ಸಿಡಿದಿದ್ದಾದಮೇಲೆ ನಂತರ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿಬಿಟ್ಟು ನಂತರ ಅದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ 1/4 ಇಂಚಿನಷ್ಟು ಶುಂಠಿನ ಜಜ್ಜಿ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗಿದ್ದಾದಮೇಲೆ ಅದಕ್ಕೆ ಚಕ್ಕೆ ಪೀಸು 1/4 ಇಂಚಿನಷ್ಟು ಚಕ್ಕೆ ಪೀಸು ಮತ್ತು ಮರಾಠಿ ಮೊಗ್ಗು 1-2 ಲವಂಗವನ್ನು ಹಾಕ್ತಾಯಿದ್ದೀನಿ. ಅದು ಹಾಕಿಬಿಟ್ಟು ಅದು ಕೂಡ ಒಂದು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗಿದ್ದಾದಮೇಲೆ ಕಡಲೆಬೇಳೆ 2 ಟೀ ಸ್ಪೂನ್ನಷ್ಟು, ಉದ್ದಿನಬೇಳೆ 2 ಟೀ ಸ್ಪೂನ್ನಷ್ಟು ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಹಾಗೆ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದು ಕೆಂಪಗಾಗಿ ಫ್ರೈ ಆಗಿದ್ದಾದಮೇಲೆ ಹಸಿಮೆಣಸಿನ್ಕಾಯಿ 1-2 ಸೀಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕೋಣ. ಈಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೆಂಪಗಾಗಿರೋದಾಗಿದೆಯಲ್ಲ, ಇವಾಗ ಅದನ್ನು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಟೊಮೊಟೊ ಹಣ್ಣು, ದೊಡ್ಡದಾಗಿರುವಂತಹ ಟೊಮೊಟೊ ಹಣ್ಣು 2 ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋಣ. ಇವಾಗ ಎಷ್ಟು ಚೆನ್ನಾಗಿ ಮೆತ್ತಗಾಗಿದ್ರೆ ಈ ತರಹ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಇನ್ನೂ ಕೂಡ ನಿಮಗೆ ಬೇಕು ಅಂದರೆ ಮೆತ್ತಗೆ ಬೇಯಿಸ್ಕೋಬೋದು. ನಮಗೆ ಟೊಮೊಟೊ ಹಣ್ಣು ಹಾಗಾಗಿ ಸಿಗಬೇಕು ಅಂದರೆ ಈಗ ಆಗಿದ ತಕ್ಷಣ ತೆಗೆದುಕೋಬೋದು. ಮತ್ತು 3/4 ಟೀ ಸ್ಪೂನ್ನಷ್ಟು ಖಾರದ ಪುಡಿ ಮತ್ತು ಧನಿಯಾ 3/4 ಟೀ ಸ್ಪೂನ್ನಷ್ಟು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅದು ಕೂಡ ಹಸಿ ವಾಸನೆ ಹೋಗಬೇಕು. ಚೆನ್ನಾಗಿ ಎಣ್ಣೆನಲ್ಲೇ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಅದನ್ನು ಕಲಿಸ್ಕೊಂಡು ಬಿಡೋಣ. ನಂತರ ನಾನು ಆಗಿದ್ದಾದಮೇಲೆ ಅದು ಸ್ವಲ್ಪ ಕಲಸಿದ್ದಾದಮೇಲೆ ಸ್ವಲ್ಪ ವಾಸನೆ ಕೂಡ ಗಮ್ಮಂತ ಹೋಗಿದ್ದಾದಮೇಲೆ ನಾನು ಮೊದಲೇ ಟೊಮೊಟೊ ಬಾತ್ಗೆ ಬೇರೆ ತರಹ ಪುಡಿಯನ್ನು ಮಾಡಿ ಇಟ್ಕೊಂಡಿರ್ತೀನಿ. ಆ ಪುಡಿಯನ್ನು ಕೂಡ 1/4 ಟೀ ಸ್ಪೂನ್ನಷ್ಟು ಹಾಕೋಣ ಅಂತ ಅನ್ನಿಸ್ತು. ಇವಾಗ ಆ 3/4 ಟೀ ಸ್ಪೂನ್ನಷ್ಟು ಪುಡಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಏನಾದರೂ ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂದರೆ ಸ್ವಲ್ಪ ಎಣ್ಣೆ ಕೂಡ ನೀವು ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೋಬೋದು. ಇದೆಲ್ಲ ಆಗಿದ್ದಾದಮೇಲೆ ಅದಕ್ಕೆ ನಾನು ಮೊದಲೇ ಅನ್ನನ 1/4 kg ಅನ್ನನ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ನಾನು ಮಾಡಿ ಅನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ 1/4 kg ಅಕ್ಕಿಯನ್ನು ಅನ್ನವನ್ನು ಹಾಕಿದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಕಲಿಸಬೇಕು. ತಣ್ಣಗಾಗಿದೆ ಅದನ್ನು ಕಲಿಸ್ತಾ ಇರ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನೋಡಿಕೊಂಡು ಟೊಮೊಟೊ ಹಣ್ಣಿಗೆ ಉಪ್ಪನ್ನು ಹಾಕೋಣ. ಇವಾಗೇನೋ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕೋಣ. ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ಟೊಮೊಟೊ ರೈಸ್ ಬಾತು ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಆರ್ಯ ವೈಶ್ಯ ವೆಜ್ ಕುಕಿಂಗ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಿಸಿಯಾದ ರುಚಿಯಾದ ಟೊಮೊಟೊ ರೈಸ್ ಬಾತ್ ರೆಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.